ಈ 9 ಕೆಟ್ಟ ಅಭ್ಯಾಸಗಳು ನಿಮ್ಮ ಹತ್ರ ಏನಾದ್ರು ಇದ್ದರೆ, ನೀವು ದುಡ್ಡು ಸಣ್ಣ ಪುಟ್ಟದಾಗ ಏನಾದ್ರು ದುಡಿತಾ ಇದ್ರೂ ಸಮೇತ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಹತ್ರ 1 ರೂಪಾಯಿನೂ ಉಳಿಯಲ್ಲ. ಏನು ಅವಿಷ್ಟು ಕೆಟ್ಟ ಅಭ್ಯಾಸಗಳು ಅಂತ ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಈ ಥರ ಏನಾದ್ರು ಅಭ್ಯಾಸಗಳು ನಿಮಗೂ ಇದ್ದರೆ ಈಗಲಿಂದನೇ ಅಭ್ಯಾಸನ ಕಮ್ಮಿ ಮಾಡ್ಕೊತ ಬನ್ನಿ. ಸೊ ಯಾವ್ಯಾವ ಅಭ್ಯಾಸಗಳು ಅಂತ ಹೇಳ್ಕೊತ ಹೋಗ್ತೀನಿ. ಫಸ್ಟ್ನೇದು ಸಿಗರೇಟ್. ತುಂಬ ಜನ ನನ್ನ ಫ್ರೆಂಡ್ಸಿಗೂ ನೋಡಿದ್ದೀನಿ, ನಾನು ಅಬ್ಸರ್ವ್ ಮಾಡಿರೋ ಮಟ್ಟಿಗೆ ದಿನಕ್ಕೇ ಅವರು 100-120 ರೂಪಾಯಿ ಹಂಗೆಲ್ಲ ಖರ್ಚು ಮಾಡ್ತಾರೆ ಸಿಗರೇಟಿಗೆ. ಸೊ ಅದ್ರ ಜೊತೆ ಟೀ ಕಾಫಿ ಅದು ಇದು ಫ್ರೆಂಡ್ಸ್ಗಳು ಹೋದರೆ 200 ರೂಪಾಯಿ ಆಗುತ್ತೆ. ಅದು ಎಷ್ಟು 6,000 ರೂಪಾಯಿ ತಿಂಗಳಿಗೆ. ಅದನ್ನು ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು. ಅದೇ 6,000ನ SIP ಮಾಡ್ಬೋದು. ಅದೇ 6,000ಇಂದ ನಿಮಗೆ ಮುಂದೆ ಅದು ಎಷ್ಟು ಯೂಸ್ ಆಗುತ್ತೆ. ಸೊ ಹೆಂಗೆ ಗೊತ್ತಾ, ಕಷ್ಟ ಟೈಮಲ್ಲಿ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತದೆ ದುಡ್ಡುಗಳು. ಸೊ ನೆಕ್ಸ್ಟ್ ಇನ್ನು ಏನಂದರೆ ಆಲ್ಕೋಹಾಲ್, ಎಣ್ಣೆ. ಇದನ್ನು ಪ್ರತಿದಿನ ಕನ್ಸ್ಯೂಮ್ ಮಾಡೋದು, ಇಲ್ಲ ವಾರಕ್ಕೆ 2-3 ಸಲ ಮಾಡೋದು, ಇದು ತುಂಬಾ ಪ್ರಾಬ್ಲಮ್ಮು. ಇದು ಅಷ್ಟೇ ನಿಮಗೆ ಮನಿನ ಡ್ರೈನ್ ಮಾಡುತ್ತೆ, ನಿಮ್ಮ ಹತ್ರ ಇರೋ ದುಡ್ಡುಗಳನ್ನೆಲ್ಲ ಖರ್ಚು ಮಾಡಿಸುತ್ತೆ. ನೆಕ್ಸ್ಟ್ನೇದು ಎಕ್ಸ್ಪೆನ್ಸಿವ್ ಕಾಫಿ ಕುಡಿಯೋದು. ಡೈಲಿ 200-300 ರೂಪಾಯಿ ಕಾಫಿ ಬರುತ್ತೆ ಅಂತೇಳಿ ಹೋಗಿ ಸ್ಟೈಲಾಗಿ ಕಾಫಿ ಕುಡಿಯೋದು. ಅದರೊಳಗೆ ಏನಿರುತ್ತೆ, ಹಾಲಿರುತ್ತೆ. ನೀವು ಅಲ್ಲಿ ಹಾಲಿಗೂ ಅದಕ್ಕೂ ನೀವು ಕಾಫಿಗೆ ಪೇ ಮಾಡಲ್ಲ, ಅಲ್ಲಿರೋ ಆ್ಯಂಬಿಯನ್ಸಿಗೆ, ಅಲ್ಲಿರೋ ಎನ್ವಿರಾನ್ಮೆಂಟಿಗೆ ನೀವು ಪೇ ಮಾಡ್ತೀರಾ. ಏನಕ್ಕೆ ಬೇಕು ನಿಮ್ಗೆ ಅದು ಎಕ್ಸ್ಪೆನ್ಸಿವ್ ಕಾಫಿ ಕುಡಿಯೋದು? ಇದು ರೇರ್ ಮಾಡ್ತಾರೆ, ಬಟ್ ಯಾರು ಮಾಡ್ತಾರೋ ಅವ್ರಿಗೆ ಇನ್ಕ್ಲೂಡ್ ಆಗುತ್ತೆ. 4ನೇದು ಪ್ಯಾಕೇಜ್ ಡ್ರಿಂಕಿಂಗ್ ಬಾಟಲ್ನ ಕುಡಿಯೋದು. ನೀರನ್ನ ಮನೆಯಿಂದನೇ ತಗೊಂಡೋಗ್ಬೇಕು, ಇಲ್ಲ ನೀವು ವಾಟ್ರ್ ಬಾಟಲ್ ಇಟ್ಕೊಂಡೋದ್ರೂ ಹೊರಗಡೆ ತುಂಬ ಹತ್ರ ಮೆಟ್ರೋ ಸ್ಟೇಷನ್ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಕಡೆ ನೀರು ಸಿಗುತ್ತೆ. ನೀವು ಆರಾಮಾಗಿ ನೀರು ಇದು ಮಾಡ್ಬೋದು. ಆದರೆ ನೀವೆಲ್ಲ ಹಂಗೆ ಮಾಡ್ತೀರಾ? ಹಂಗೆ ಮಾಡಲ್ಲ. ಒಂದು ಪ್ಯಾಕೇಜ್ ಬಿಡು 10 ರೂಪಾಯಿ ಅಲ್ಲ 20 ರೂಪಾಯಿ ಅಲ್ಲ ಅಂತೇಳಿ ಡೈಲಿ ಅದನ್ನು ತಗೊಂಡು ಕುಡಿಯೋದು. ಬಟ್ ಅದು ಹೆಲ್ತಿಗೂ ಒಳ್ಳೆಯದಲ್ಲ, ಆ ಥರ ಕನ್ಸ್ಯೂಮ್ ಮಾಡೋದು. 5ನೇದು ಒನ್ ಆಫ್ ದ ಇಂಪಾರ್ಟೆಂಟ್, ಗ್ಯಾಮ್ಲಿಂಗ್. ಜಲ್ದಿ ದುಡ್ಡು ಮಾಡಬೇಕಂತ ಗ್ಯಾಮ್ಲಿಂಗಿಗೆ ಅಡಿಕ್ಟ್ ಆಗೋದು. ಸೊ ಈ ಗ್ಯಾಮ್ಲಿಂಗಿಗೆ ಅಡಿಕ್ಟ್ ಆದಮೇಲೆ ಹೊರಗೆ ಬರೋದು ತುಂಬಾ ಕಷ್ಟ. ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸಿಗೆ ನೋಡಿದ್ದೀನಿ, ಗ್ಯಾಮ್ಲಿಂಗ್ ಎಲ್ಲ ಅಡಿಕ್ಟ್ ಆಗ್ತಾರೆ. ಆಮೇಲೆ ಹೊರಗಡೆ ಬರ್ದಿಲ್ಲಂಗೆ ಇನ್ನೂ ಲೋನ್ಗಳೆಲ್ಲ ಮಾಡ್ಕೊಂಡು ಆ ಲೋನ್ನ ತೀರ್ಸೋಕ್ಕೆ ಇನ್ನೊಂದ್ಸಲಿ ಲೋನ್ ತಗೊಂಡು ಈ ಥರನೂ ಮಾಡಿದ್ದಾರೆ ಎಷ್ಟೋ ಜನ. ಮತ್ತು ಈ ಗೇಮ್ ಆ್ಯಪ್ಗಳಿಗೆ ದುಡ್ಡು ಹಾಕೋದು. ಈ ಎಕ್ಸಾಂಪಲ್ ಫ್ರೀ ಫೈರು, ಪಬ್ಜಿ ಅಂಥದಕ್ಕೆ ಡೈಮಂಡ್ಸ್ನ ತಗೊಳಕ್ಕಂತೇಳಿ ದುಡ್ಡನ್ನ ಇನ್ವೆಸ್ಟ್ ಮಾಡೋದು. ಇದು ಒನ್ ಆಫ್ ದ ವರ್ಸ್ಟ್ ಥಿಂಗ್. ನೀವು ವರ್ಸ್ಟ್ ಇನ್ವೆಸ್ಟ್ಮೆಂಟ್ ನೀವು ಮಾಡೋದು. ಅದರೊಳಗೆ ಏನು ಅಂಥ ರಿಟರ್ನ್ಸ್ ಬರೋಲ್ಲ ಅಂಟಿಲ್ ಅನ್ಲೆಸ್ ನೀವು ಒಬ್ಬ ಕ್ರಿಯೇಟರ್ ಆಗಿ ಅದರಿಂದ ನೀವೇನಾದ್ರು ದುಡ್ಡು ಮಾಡ್ತಿದ್ರೆ ಮಾತ್ರ. ಇನ್ನೊಂದು ಬ್ರ್ಯಾಂಡೆಡ್ ಟೀ ಶರ್ಟ್ಸ್ ಹಾಕೋದು. ತುಂಬ ಬ್ರ್ಯಾಂಡೆಡ್, ಅದು ನೀವು ಇನ್ನೂ ಅಮೌಂಟೇ ಅರ್ನ್ ಮಾಡ್ತೀರಲ್ಲ, ಮನೆಗೆ ಇಸ್ಕೊಳ್ಳೋದು, ಆ ಥರ ಖರ್ಚು ಮಾಡೋದು. ಇವಾಗ ನಾನು ಹಾಕಿರೋ ಟೀ ಶರ್ಟ್ 200-250 ರೂಪಾಯಿ ಮ್ಯಾಕ್ಸ್ ಇರ್ಬೋದು. ಅದು ಇದು ನನಗೆ ಯಾರೋ ಕೊಟ್ಟಿರೋದು, ನಮ್ಮ ಅಕ್ಕನ ಯಾರೋ ಕೊಟ್ಟಿರೋದು. ಅದು ಕೂಡ ಅಷ್ಟೇ. ಏನಕ್ಕೆ ಇದು ಹೇಳ್ತೀನಿ ಅಂದರೆ, ನೀವು ಯಾವಾಗ ಒಂದ್ಸಲಿ ಪೊಟೆನ್ಷಿಯಲಿ ಅರ್ನ್ ಮಾಡ್ತೀರಲ್ಲ ಸಖತ್ತಾಗೆ, ಆವಾಗ ನೀವು ತಾಳಿ ಒಂದು ಬೆಲೆ ಇರುತ್ತೆ, ಒಂದು ಯೂಸ್ ಇರುತ್ತೆ. ಅದು ಒಂಥರ ಲಾಜಿಕಲ್ಲ ಕರೆಕ್ಟು. ಈಗ ನಿಮ್ಮ ಹತ್ರ ಇವಾಗ ಅಕಸ್ಮಾತ್ ನೀವೇನಾದ್ರು ಅದ್ರ ಬದಲು ಒಳ್ಳೊಳ್ಳೆ ಫುಡ್ ತಿನ್ನಿ, ಹಂಗೆ ನಾನು ಹೇಳೋದು. ಆ ಥರ ನೀವು ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆ ಥರ ಇನ್ನು 2 ಯಾವಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಅಭ್ಯಾಸಗಳು ನಿಮ್ಮ ಹತ್ರ ಇದ್ದರೆ ಅದನ್ನು ಬಿಟ್ಟರೆ ಒಳ್ಳೆಯದು. ಯಾವಾಗ ನೀವು ಈ ಅಭ್ಯಾಸಗಳನ್ನೆಲ್ಲ ಬೆಳೆಸ್ಕೊಳ್ಳಿ ಅಂದರೆ ನೀವು ಪೊಟೆನ್ಷಿಯಲ್, ನೀವು ಮನೆ ಬಗ್ಗೆ ಕೇರೇ ಮಾಡಲ್ಲ, ಆವಾಗ ಬೇಕಂದರೆ ಆ ಅಭ್ಯಾಸಗಳಿದ್ರೆ ಓಕೆ. ಅದಕ್ಕಿಂತ ಮುಂಚೆ ನೀವು ಈ ಅಭ್ಯಾಸಗಳನ್ನೆಲ್ಲ ಬಿಟ್ಟರೆ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಕ್ಕೆ ತುಂಬಾ ಈಸಿ ಆಗುತ್ತೆ. ಇದೇ ಥರ ನನ್ನ ಪೇಜಲ್ಲಿ ಇನ್ನೂ ಸ್ಟೂಡೆಂಟ್ಸ್ ಆಗಿ ಮನಿ ಹೇಗೆ ಅರ್ನ್ ಮಾಡೋದು, ಯಾವ ಥರ ವಿಡಿಯೋ ಎಡಿಟಿಂಗ್ನ ಮಾಡೋದು, ಸ್ಕ್ರಿಪ್ಟ್ ರೈಟಿಂಗ್ನ ಮಾಡೋದು, ಕಂಟೆಂಟ್ ಕ್ರಿಯೇಷನ್ನ ಮಾಡೋದು ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಬೇರೆ ವೀಡಿಯೋಸ್ ನನ್ನ ಪೇಜಲ್ಲಿ ಇದೇ ಚಾನಲಲ್ಲಿ ಇದ್ದಾವೆ, ಹೋಗಿ ನೋಡಿ. ಈ ವಿಡಿಯೋ ನಿಮ್ಗೇನಾದ್ರು ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಕಮೆಂಟಲ್ಲಿ ನೀವು ಯಾಕೆ ಕೆಟ್ಟ ಅಭ್ಯಾಸಗಳು ಇದ್ದಾವೆ ಅಂತ ಕಮೆಂಟ್ ಮಾಡಿ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.